ಟು ಕಾವ್ಯಶ್ರೀ ಯೂಟ್ಯೂಬ್ ಚಾನಲ್. ನಂದು ಇವತ್ತು ಡೈಲಿ ರೂಟೀನ್ ಬ್ಲಾಗ್ ಬಿಡ್ತೀನಿ, ನೋಡ್ತಾ ಇರಿ, ಕೀಪ್ ವಾಚಿಂಗ್. ಇವಾಗ ಎದ್ದು ಫೇಸ್ ವಾಶ್ ಮಾಡ್ಕೊಂಡು ರೆಡಿಯಾಗಿ ನೀರು ಕುಡಿದು ಬಿಸಿನೀರು ಕುಡಿದು ಇವಾಗ ವಾಕಿಂಗ್ ಬಂದಿದ್ದೀವಿ. ನೆಕ್ಸ್ಟ್ ಹಂಗೆ ಅಪ್ಡೇಟ್ ಕೊಡ್ತಾಯಿರ್ತೀನಿ. ನಮ್ಮ ಪೇರೆ ಬನ್ನಿ ಈಗ ಮನೆಗೆ ಬಂದು ರೆಸ್ಟ್ ಮಾಡಿ ಕಾಫಿ ಕುಡ್ದಾಯಿತು. ಇವಾಗ ಅಮ್ಮ ಏನು ಹುಣ್ಸೆಹಣ್ಣು ಗೊಜ್ಜು ರೆಸಿಪಿ ಮಾಡ್ತಿದ್ದಾರೆ. ಹೇಗೆ ಮಾಡ್ತಾರೆ ಅಂತ ನಿಮಗೂ ಕೂಡ ತೋರಿಸ್ಕೊಡ್ತೀನಿ. ಮತ್ತು ನೀವು ಕೂಡ ಮಾಡಿ ಕಮೆಂಟಲ್ಲಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ, ಓಕೆನಾ? ಟ್ರೈ ಮಾಡಿ ನೀವು. ಅಮ್ಮ ಈಸಿಯಾಗಿ ಚೆನ್ನಾಗಿ ಮಾಡ್ತಾರೆ ಹುಣ್ಸೆಹಣ್ಣು ಗೊಜ್ಜು ಅಂತ, ಚೆನ್ನಾಗಿರುತ್ತೆ. ಬೆಳ್ಳುಳ್ಳಿ ಥರ ಒಂಥರ ಚೆನ್ನಾಗಿರುತ್ತೆ. ಅದು ರೆಸಿಪಿ ನೀವು ಮನೇಲಿ ಟ್ರೈ ಮಾಡಿ, ನಿಮಗೂ ಗೊತ್ತಾಗುತ್ತೆ. ಇವಾಗ ಹೆಂಗೆ ಮಾಡ್ತಾರೆ ಏನು ಎತ್ತ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಮತ್ತು ಐಟಮ್ಸ್ ಕೂಡ ಏನು ಬೇಕು ಅಂತ ಕೂಡ ನಿಮ್ಗೆ ತೋರಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್. ಇವಾಗ ಪುಳಿಯೋಗರೆ ಯಾರ್ಯಾರಿಗೆ ಇಷ್ಟ ಆಗಲ್ಲ ಅಂಥವ್ರು ಬೇಕಾದರೆ ಈ ಹುಣ್ಸೆಹಣ್ಣು ಗೊಜ್ಜು ರೆಸಿಪಿ ಟ್ರೈ ಮಾಡ್ಬೋದು. ಇವಾಗ ಮಕ್ಳಿಗೆಲ್ಲ ಪುಳಿಯೋಗರೆ ಇಷ್ಟ ಆಗಲ್ಲ, ಪ್ಯಾಕೆಟ್ ತರ್ತೀರಾ ಮಾಡ್ತೀರಾ, ಪುಳಿಯೋಗರೆ ಇಷ್ಟ ಆಗಲ್ಲ ಅನ್ನೋರು ಈ ರೆಸಿಪಿ ಟ್ರೈ ಮಾಡಿ, ಸಕ್ಕತ್ತಾಗಿರುತ್ತೆ. ಮಾತ್ರ ನಿಮ್ಗೆ ಈ ರೆಸಿಪಿ ಅಮ್ಮ ಹೇಳ್ಕೊಡ್ತಾರೆ ಮಾಡಿ. ಹುಳಿ ಅನ್ನ ಅಂತಾರೆ, ಬಟ್ ಹುಣ್ಸೆಹಣ್ಣು ಗೊಜ್ಜುದು ಹಾಕಿ ಹುಳಿ ಅನ್ನ ಅಂತ ಅಮ್ಮ ಅಂತಿದ್ದಾರೆ. ಬನ್ನಿ ಇವಾಗ ಅದಕ್ಕೆ ಏನೇನು ಐಟಮ್ಸ್ ಬೇಕು ಎಲ್ಲ ನಿಮ್ಗೆ ತೋರಿಸ್ತೀನಿ. ನೀವು ಕೂಡ ಮನೇಲಿ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಓಕೆನಾ? ಬನ್ನಿ ಗಾಯ್ಸ್. ಇದು ಹುಣ್ಸೆಹಣ್ಣು ಗೊಜ್ಜು ರೆಸಿಪಿ ಆಗಿರೋದ್ರಿಂದ ಫಸ್ಟ್ ಇಲ್ಲಿ ಅಮ್ಮ ಬಿಸಿನೀರಿಗೆ ಹುಣ್ಸೆಹಣ್ಣು ನೆನೆಸಿ ಅದನ್ನು ಕ್ಯೂಚ್ ಇಟ್ಕೊಂಡಿದ್ದಾರೆ ಆಲ್ರೆಡಿ. ಇವಾಗ ಇಲ್ಲಿ ಬಂದರೆ ನಿಮಗೆ ಕೊತ್ತಂಬರಿ, ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ, ಇಲ್ಲ ಒಣಮೆಣ್ಸಿನ್ಕಾಯಿ ಕೂಡ ಹಾಕೋಬೋದು. ನಿಮ್ಗೆ ಯಾವ್ದು ಕಂಫರ್ಟಬಲ್ ಇರುತ್ತೆ ಅದನ್ನು ಹಾಕ್ಕೊಳ್ಳಿ. ನಮಗೆ ಇವಾಗ ಹಸಿಮೆಣ್ಸಿನ್ಕಾಯಿ ಇತ್ತು ಅಂದರೆ ಹಸಿಮೆಣ್ಸಿನ್ಕಾಯಿ ಹಾಕೋತಾ ಇದ್ದೀವಿ. ಇಲ್ಲಿ ಬಂದು ನಿಮಗೆ ಕಡಲೆಬೇಳೆ, ಕಡಲೆಬೀಜ ಇದೆ, ಒಂಚೂರು ಬೆಲ್ಲ ಇಟ್ಕೊಂಡಿದ್ದಾರೆ ಅಮ್ಮ. ಆಮೇಲೆ ಟೊಮೊಟೊ, ಒಂದು ಟೊಮೊಟೊ ಇದೆ, ಇಲ್ಲಿ ಒಂದು ಎಸಳು ಬೆಳ್ಳುಳ್ಳಿ ಇದೆ, ಒಂದು ಗಡ್ಡೆ, ಆಮೇಲೆ ಇದು ಬಂದು ಜೀರಿಗೆ ಇದೆ, ಸಾಸಿವೆ ಇದೆ, ಪ್ಲಸ್ ಸಾಂಬಾರು ಪುಡಿ 1 ಸ್ಪೂನು, ಆಮೇಲೆ ಕೊಬ್ಬರಿ ತುರಿ ಒಂದು ಸ್ವಲ್ಪ. ಇಲ್ಲ ಕಾಯಿ ಬೇಕಾದರೂ ನೀವು ಕಾಯಿ ಹಾಕೊಬೋದು. ನಾವು ಕೊಬ್ಬರಿ ಹಾಕೊತಾ ಇದ್ದೀವಿ, ಕೊಬ್ಬರಿ ಹಾಕೊಳ್ಳೋದ್ರಿಂದ ಒಳ್ಳೆಯದು ಅಂತ. ಬನ್ನಿ ಇವಾಗ ಐಟಮ್ಸ್ ಎಲ್ಲ ತೋರಿಸಿದ್ದೀನಲ್ಲ, ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ನಿಮಗೆ. ಅಮ್ಮ ಮಾಡ್ತಾರೆ, ನಾನು ವಿಡಿಯೋ ಕ್ಯಾಪ್ಚರ್ ಮಾಡ್ತಾ ಇರ್ತೀನಿ, ತೋರಿಸ್ಕೊಡ್ತೀನಿ ಕೂಡ. ಇವಾಗ ಬಾಣಲಿ ಕಾಯ್ದಿದ್ದೆ, ಅದಕ್ಕೆ ಒಂದು 5 to 6 ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀವಿ. ಇಲ್ಲಿ ಅಮ್ಮ ಬಾಣಲಿ ಇಟ್ಟು ಅದಕ್ಕೆ ಒಂದು 5 to 6 ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದಾರೆ. ಇವಾಗ ಆಯಿಲ್ ಕಾಯಿಲಿ. ಹಾಕಮ್ಮ ಸ್ವಲ್ಪ ಸಾಸಿವೆ, ಆಯ್ತಾ? ಹಾಕು, ಹೇಳಲ್ಲಿ. ಇವಾಗ ಸಾಸಿವೆ ಹಾಕಿದ್ದಾರೆ. ನೆಕ್ಸ್ಟ್ ಸರಿಯಾಗಿ ಮಾಡ. ಇವಾಗ ಸಾಸಿವೆ ಹಾಕಿದ್ದಾರೆ. ಜೀರಿಗೆ ಹಾಕಲ್ವಾ? ಹಾಕ್ತೀನಿ. ಇವಾಗ ಸಾಸಿವೆ ಚಟಪಟ ಆದಮೇಲೆ ಬೆಳ್ಳುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಕೂಡ ಹಾಕೊತಾ ಇದ್ದಾರೆ. ಬೆಳ್ಳುಳ್ಳಿ ಜಜ್ಕೋಬೇಕು, ನೀವು ಜಜ್ಕೊಂಡು ಹಾಕೊಳ್ಳಿ. ಒಂದು 1/2 ಸ್ಪೂನಷ್ಟು ಜೀರಿಗೆ ಹಾಕೊಳ್ಳಿ. ಈಗ ಜೀರಿಗೆ ಹಾಕೋದ್ರಿಂದ ಹೆಲ್ತಿಗೆ ಒಳ್ಳೇದು ಅಂತ ಜೀರಿಗೆ ಹಾಕ್ತಾ ಇದ್ದೀವಿ. 1/2 ಸ್ಪೂನಷ್ಟು ಜೀರಿಗೆ ಹಾಕೊಳ್ತಾ ಇದ್ದಾರೆ. ಸಣ್ಣ ಊರಿಲ್ಲೇ ಮಾಡ್ಕೋಬೇಕು. ಯಾವಾಗಲೂ ಅಷ್ಟೇ ಒಗ್ಗರಣೆ ಹಾಕ್ಬೇಕಾದ್ರೆ ನೀವು ಸಣ್ಣ ಊರಲ್ಲೇ ಮಾಡ್ಕೋಬೇಕು. ಅದಕ್ಕಂದ್ರೆ ಅದು ಚೆನ್ನಾಗಿ ಕಡಲೆಬೇಳೆ, ಕಡಲೆಬೀಜ ಎಲ್ಲ ಫ್ರೈ ಆಗಬೇಕು, ಅದಕ್ಕೋಸ್ಕರ. ಇವಾಗ ಜೀರಿಗೆ ಹಾಕಾಯ್ತು, ಬೆಳ್ಳುಳ್ಳಿ, ಕರ್ಬೇವೆಲ್ಲ ಹಾಕಿದ್ದಾರೆ. ಇವಾಗ ಕಡಲೆಬೇಳೆ, ಕಡಲೆಬೀಜ ಹಾಕ್ತಾ ಇದ್ದಾರೆ. ಹಾಕಿ ಚೆನ್ನಾಗಿ ಎಣ್ಣೆಲೆ ಅದು ಫ್ರೈ ಮಾಡ್ಕೋಬೇಕು, ರೋಸ್ಟ್ ಮಾಡ್ಕೋಬೇಕು. ಎಣ್ಣೆಲೆ ಅದು ಚೆನ್ನಾಗಿ ರೋಸ್ಟ್ ಆಗಬೇಕು, ಅವಾಗ ಚೆನ್ನಾಗಿರುತ್ತೆ. ನಿಮಗೆ ಟೇಸ್ಟ್ಗೂ ಕೂಡ ಬಾಯಿಗೆ ಸಿಕ್ತಾಗ ಚೆನ್ನಾಗಿ ಅನಿಸುತ್ತೆ. ಮೀಡಿಯಮ್ ತಗೊಂಡು ಕಂದು ಬಣ್ಣ ಬರಬೇಕು, ಸ್ವಲ್ಪ ಕೆಂಪಳ ಕಲರ್ ಬರಬೇಕು.
ಇವಾಗ ಕಡಲೆಬೇಳೆ ಕಡಲೆ ಬೀಜ ಎಲ್ಲ ಚೆನ್ನಾಗಿ ರೋಸ್ಟ್ ಆಗಿದೆ. ಇವಾಗ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಕೂದಿಟ್ಕೊಂಡಿದ್ರಲ್ಲ ಅದನ್ನು ಹಾಕ್ಕೊತಾ ಇದ್ದಾರಮ್ಮ. ಇವಾಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕದು. ಇವಾಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಅದನ್ನ ಎಷ್ಟೊತ್ತು ಹೇಳಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿತ್ತು. ಟೊಮೊಟೊ ಹಾಕ್ಬಿಟ್ಟಿದ್ದಾರಮ್ಮ. ಟೊಮೊಟೊ ಹಾಕಿ ಇವಾಗ ಟೊಮೊಟೊ ಚೆನ್ನಾಗಿ ಫ್ರೈ ಆಗಬೇಕು. ಟೊಮೊಟೊ ಬೇಗ ಫ್ರೈ ಆಗಬೇಕು ಅಂದರೆ ಒಂದು ಸ್ವಲ್ಪ ಉಪ್ಪು ಮತ್ತು ಒಂಚೂರು ಅರಿಶಿನ ಪುಡಿ ಹಾಕೊಂಡ್ರೆ ಬೇಗ ಚೆನ್ನಾಗಿ ಫ್ರೈ ಆಗುತ್ತೆ ಟೊಮೆಟೊ. ಇವಾಗ ಸ್ವಲ್ಪ ಉಪ್ಪು ಹಾಕಿದ್ದಾರೆ. ಟೊಮೆಟೊ ಬೇಯಬೇಕಾದ್ರೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಆಮೇಲೆ ಬೇಕಂದರೆ ನಿಮ್ಗೆ ಟೇಸ್ಟಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಇವಾಗ ನಾವು ಒಂದು 4 to 5 ಮೆಂಬರ್ಸ್ಗೆ ಆಗೋಷ್ಟು ಇದು ಮಾಡ್ತಾ ಇರೋದು ರೆಸಿಪಿನ. ಇವಾಗ ಒಂದು ಸ್ವಲ್ಪ ಅರಿಶಿನ ಪುಡಿ, ಇವಾಗ ಇದು ಟೊಮೊಟೊ ಚೆನ್ನಾಗಿ ಫ್ರೈ ಆಗಬೇಕು. ಇವಾಗ ನೋಡಿ ಟೊಮೊಟೊ ಎಷ್ಟು ಚೆನ್ನಾಗಿ ಬೇಗ ಫ್ರೈ ಆಗುತ್ತೆ. ಉಪ್ಪು ಮತ್ತು ಅರಿಶಿನ ಹಾಕಿದ್ರೆ ಬೇಗ ಫ್ರೈ ಆಗೋಗುತ್ತೆ ಟೊಮೊಟೊ. ವೆಯ್ಟ್ ಮಾಡೋಂಗೆ ಇರಲ್ಲ, ಒಂದು 5 ಮಿನಿಟ್ಸ್ಗೆಲ್ಲ ಬೇಗ ಫ್ರೈ ಆಗಿಬಿಡುತ್ತೆ. ಇವಾಗ ಹುಣ್ಸೆಹಣ್ಣ ಕಲಸಿಟ್ಕೊಂಡಿದ್ರಲ್ಲ ಅಮ್ಮ, ಬಿಸಿನೀರಿಗೆ ನುಣಿಸಿ ಹುಣ್ಸೆಹಣ್ಣು ಕಲಸಿಟ್ಕೊಂಡು ಅದನ್ನು ಹಾಕ್ತಾ ಇದ್ದಾರೆ. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಕೊಡಬೇಕೀಗ. ಇವಾಗ ಹುಣ್ಸೆಹಣ್ಣು ನೀರನ್ನ ಕ್ಯೂಚಿಟ್ಕೊಂಡಿದ್ದು ಅದಕ್ಕೆ ಹಾಕಿ. ಇವಾಗ ಹುಣ್ಸೆಹಣ್ಣು ಹಾಕಿದಾರಲ್ವ, ಇವಾಗ ಹುಣ್ಸೆಹಣ್ಣ ಬಿಸಿನೀರಿಂದ ಕ್ಯೂಚ್ಕೊಂಡು ಹಾಕೊಂಡ್ರೆ ಬೇಗ ಈ ಥರ ಕುದಿ ಬರುತ್ತೆ ಅಂತ ಅಷ್ಟೇ. ಇವಾಗ ಬಿಸಿನೀರಲ್ಲಿ ಕಲಸಿರೋ ಹುಣ್ಸೆಹಣ್ಣೆಲ್ಲ ಹಾಕಿದಾರಮ್ಮ ಆಲ್ರೆಡಿ. ಇವಾಗ ಕುದಿ ಬರ್ತಿದೆ. ಅದು ಚೆನ್ನಾಗಿ ಕುದ್ದು ಮೀನ್ಸ್ ಅದು ಏನು ಸ್ಮೆಲ್ ಹೋಗ್ಬೇಕು, ಅಂದರೆ ಹಸಿ ಸ್ಮೆಲ್ ಹೋಗ್ಬೇಕು ಹುಣ್ಸೆಹಣ್ಣು. ಇವಾಗ ಸಾಂಬಾರು ಪುಡಿ ಹಾಕೊತಾ ಇದ್ದಾರೆ ಸ್ವಲ್ಪ, 1 ಟೇಬಲ್ ಸ್ಪೂನಷ್ಟು, ಇಲ್ಲ ನಿಮಗೆ ಎಷ್ಟು ಬೇಕೋ ಅಷ್ಟು ಅಳತೆಗೆ ಹಾಕ್ಕೊಳ್ಳಿ ಸಾಂಬಾರು ಪುಡಿನ. ಇವಾಗ ನಾವು 4 to 5 ಮೆಂಬರ್ಸಿಗೆ ಮಾಡ್ತಾ ಇರೋದ್ರಿಂದ 1 ಸ್ಪೂನ್ ಸಾಂಬಾರು ಪುಡಿ ಹಾಕಿದಾರಮ್ಮ. ಇವಾಗ ಸಾಂಬಾರು ಪುಡಿ ಹಾಕೊಂಡ್ಮೇಲೆ ಚೆನ್ನಾಗಿ ಗಂಟಿಲ್ದಂಗೆ, ಗಂಟು ಬರದೇ ಇರೋಂಗೆ ಮಿಕ್ಸ್ ಮಾಡ್ಕೊಬೇಕು. ಅದು ಹಸಿ ಸ್ಮೆಲ್, ಹುಣ್ಸೆಹಣ್ಣು ಸ್ಮೆಲ್ ಹೋಗೋ ತನಕ ಚೆನ್ನಾಗಿ ಕುದಿಸ್ಕೊಬೇಕು ಇದನ್ನು. ಇವಾಗ ಬೆಲ್ಲ ಹಾಕೊತಾ ಇದ್ದಾರೆ, ಯಾಕಂದರೆ ಹುಳಿ ಹುಳಿ ಬರುತ್ತಲ್ವ, ಹಂಗಾಗಿ ಒಂಚೂರು ಸ್ವೀಟ್ ಕೊಡೋಕ್ಕೆ ಬೆಲ್ಲ ಹಾಕೊತಾ ಇದ್ದಾರೆ. ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕೀಗ. ನೋಡಿ ಈ ಥರ ಚೆನ್ನಾಗಿ ಹುಣ್ಸೆಹಣ್ಣು ಗೊಜ್ಜು ಗಟ್ಟಿ ಆಗಬೇಕು. ಇನ್ನೂ ಗಟ್ಟಿ ಬರುತ್ತೆ, ಇನ್ನೂ ಕುದಿಸ್ಬೇಕು. ಫುಲ್ ಗಟ್ಟಿ ಆಗಬೇಕು ಹುಣ್ಸೆಹಣ್ಣು ಗೊಜ್ಜು, ಆವಾಗ ನಿಮಗೆ ಚೆನ್ನಾಗಿರುತ್ತೆ. ಇವಾಗ ನೋಡ್ತಾ ಇರ್ಬೋದು ಗೊಜ್ಜು ಗಟ್ಟಿ ಆಗ್ತಾ ಇದೆ. ಇನ್ನೊಂದು ಸ್ವಲ್ಪ ಗಟ್ಟಿ ಆಗಬೇಕು, ಯಾಕಂದರೆ ಅದು ಹುಣ್ಸೆಹಣ್ಣು ಹುಳಿ ಇರುತ್ತಲ್ವಾ, ಹುಳಿ ಹುಳಿ ಅನಿಸ್ಬಾರ್ದು ಅನ್ನೋ ಕಾರಣಕ್ಕೆ ಇನ್ನೊಂದು ಸ್ವಲ್ಪ ಗಟ್ಟಿ ಆದರೆ ಚೆನ್ನಾಗಿರುತ್ತೆ. ಬೆಲ್ಲ ಕೂಡ ಹಾಕಿದ್ದೀವಿ ಸ್ವೀಟ್ಗೆ, ಅದಕ್ಕೋಸ್ಕರ. ಇವಾಗ ಇದು ಗಟ್ಟಿ ಆಗ್ತಾ ಇದೆ, ಗಟ್ಟಿ ಆಗಲಿ. ಇದಾದಮೇಲೆ ನೀವು ಕಾಯಿ ತುರಿ ಹಾಕೋಬೋದು, ಇಲ್ಲ ಕೊಬ್ಬರಿ ಹಾಕೊಳ್ಳೋರು ಕೊಬ್ಬರಿ ಕೂಡ ಹಾಕೋಬೋದು. ನಾವಿವಾಗ ಕೊಬ್ಬರಿನೇ ಹಾಕ್ತಾ ಇರೋದು, ಯಾಕಂದರೆ ಗೊಜ್ಜು ಎಷ್ಟೇ ದಿನ ಇಟ್ಟರೂ ಕೂಡ ನಿಮಗೆ ಬೇಗ ಹಾಳಾಗಲ್ಲ ಅನ್ನೋ ಕಾರಣಕ್ಕೆ ನಾವು ಕೊಬ್ಬರಿ ಹಾಕ್ತಾಯಿದ್ದೀವಿ. ಕಾಯಿ ಹಾಕೊಳ್ಳೋರು ಕಾಯಿ ಹಾಕೋಬೋದು. ಕೊಬ್ಬರಿಯಿಂದ ತುಂಬ ಬೆನಿಫಿಟ್ಸ್ ಇದೆ, ಅದಕ್ಕೋಸ್ಕರ ನಾವು ಕೊಬ್ಬರಿ ಹಾಕ್ತಾಯಿದ್ದೀವಿ. ಇವಾಗ ಕೊಬ್ಬರಿ ಹಾಕ್ತಾಯಿದ್ದೀವಿ, ಗಟ್ಟಿ ಆಗ್ತಾಯಿದೆ ನೋಡ್ಬೋದು. ಕೊಬ್ಬರಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಕೊಡಬೇಕೀಗ. 10 ಜನ ತಿನ್ಬೋದು, 20 ಜನನೇ ತಿನ್ನೋಣ. ಇವಾಗ ನೋಡ್ತಾ ಇರ್ಬೋದು ಎಷ್ಟು ಗಟ್ಟಿ ಆಗಿದೆ ಗೊಜ್ಜು ಅಂತ. ಎತ್ತಾಗ ಹಾಕ್ಬೇಕು, ಇನ್ನೊಂಚೂರು ಹಾಕ್ಬೇಕಾಯ್ತು. ಲಾಸ್ಟಲ್ಲಿ ಇನ್ನೊಂಚೂರು ಕೊಬ್ಬರಿ ಹಾಕಿದ್ದೀವಲ್ವ, ಇವಾಗ ನಾವು ಟೊಮೊಟೊ ಬೇಯಿಸ್ಕೋಬೇಕಾದ್ರೇ ಸ್ವಲ್ಪ ಉಪ್ಪು ಹಾಕಿದ್ವಿ. ಇವಾಗ ಟೇಸ್ಟ್ ನೋಡ್ಕೊಂಡು ಇನ್ನೂ ಎಷ್ಟು ಬೇಕೋ ಅಷ್ಟು ಹಾಕೊಬೋದು ಉಪ್ಪನ್ನ. ಇವಾಗ ಅಮ್ಮ ಸ್ವಲ್ಪ ಉಪ್ಪು ಹಾಕಿದ್ದಾರೆ.
ಇವಾಗ ಕೊಬ್ಬರಿ ಹಾಕಾಯ್ತು. ಇವಾಗ ಕೊತ್ತಂಬರಿ ಕೂಡ ಹಾಕೊಂಬಿಡೋಣ. ನೋಡ್ತಾ ಇರ್ಬೋದು, ಒಂದು ಹಿಡಿ ಎಷ್ಟು ಕೊತ್ತಂಬರಿ ಇದೆ, ಒಂದು ಹಿಡಿ ಕೊತ್ತಂಬರಿ ಹಾಕೊಂಡಿದ್ದೀವಿ. ಕೊತ್ತಂಬರಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಕೊಟ್ಕೊಂಡ್ಬಿಡೋಣ. ಅಷ್ಟೇ ಮುಗ್ದೆ ಹೋಯ್ತು. ಈಸಿ ರೆಸಿಪಿ ನೋಡ್ತಾ ಇರ್ಬೋದು. ಯಾರ್ಯಾರಿಗೆ ಪುಳಿಯೋಗರೆ ಆ ಥರ ಇಷ್ಟ ಆಗಲ್ಲ, ಈ ಥರ ಮಾಡ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ. ಹುಳಿ ಥರ ಒಂಥರ ಫ್ಲೇವರೇ ಚೇಂಜ್ ಇದು. ಇದು ಬಂದು ಹುಳಿಯನ್ನ ಅಂತ ಅಂತಾರೆ. ಅಂದರೆ ಹುಣ್ಸೆಹಣ್ಣು ಗೊಜ್ಜು, ಹುಳಿಯನ್ನ ಗೊಜ್ಜು ಹೇಳ್ತಾರೇನೋ ಅಂತಾರೆ. ಬಟ್ ನಾನು ಹೇಳ್ತಿರೋದು ಹುಣ್ಸೆಹಣ್ಣು ಗೊಜ್ಜು. ಚೆನ್ನಾಗಿರುತ್ತೆ. ಈ ಥರ ಮಾಡ್ಕೊಂಡು ಟ್ರೈ ಮಾಡಿ. ಮತ್ತೆ ಹೆಂಗಿದೆ ಅಂತ ಕರಿಯನ್ನೂ ತಿನ್ಸ್ಬಿಡಿ. ಬಿಸಿ ಇವಾಗ ಕೊಬ್ಬರಿ ಮತ್ತು ಕೊತ್ತಂಬರಿ ಎರಡು ಹಾಕಾಯ್ತು. ನೋಡ್ತಾ ಇರ್ಬೋದು ಗೊಜ್ಜು ಎಷ್ಟು ಗಟ್ಟಿ ಬಂದಿದೆ ಅಂತ. ಇವಾಗ ನೀವು ನೋಡಿ ಇಷ್ಟು ಗಟ್ಟಿ ಬರಬೇಕು. ಇವಾಗ ಆಗಿದೆ ಅಲ್ವಾ, ಇದನ್ನು ಆಫ್ ಮಾಡಿಬಿಟ್ಟು ಅನ್ನ ಹಾಕ್ಕೊಂಡು ಬಿಸಿ ಅನ್ನ ಹಾಕ್ಕೊಂಡು ತಿಂದರೆ ಇನ್ನೂ ಸಖತ್ತಾಗೇ ಇರುತ್ತೆ. ಬಟ್ ನಿಮ್ಗೆ ಏನಾರ ಮನೇಲಿ ಇತ್ತು ಅಂದರೆ ಅದನ್ನೇ ಬೇಕಾದ್ರೆ ಹಾಕ್ಕೊಂಡು ಕಲ್ಸ್ಕೊಂಡು ತಿನ್ಬೋದು. ಇವಾಗ ಅಮ್ಮ ಬಿಸಿ ಅನ್ನ ಹಾಕಿ ಕಲಿಸ್ಕೊಡ್ತಾರೆ. ಹೇಗಿತ್ತು ಏನು ಅಂತ ನಿಮಗೆ ಟೇಸ್ಟ್ ಮಾಡಿ ಹೇಳ್ತೀನಿ, ಓಕೆನಾ? ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಹುಣ್ಸೆಹಣ್ಣು ಗೊಜ್ಜು ರೆಸಿಪಿ ಮಾಡ್ಬೋದು ಅಂತ. ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ನಂಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟಲ್ಲಿ ತಿಳಿಸಿ, ಓಕೆನಾ? ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಯಾರು ಪುಳಿಯೋಗರೆ ಆ ಥರ ಇಷ್ಟ ಆಗಲ್ಲ, ಈ ಥರ ಟ್ರೈ ಮಾಡಿದ್ರೆ ಇನ್ನೂ ಸಾಕಾಗಿರುತ್ತೆ. ಅದು ಬೇರೆ ಅಮ್ಮ ಮಾಡಿರೋ ರೆಸಿಪಿ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡ್ತೆ. ನಾನು ಇವಾಗ ಮನೇಲಿದ್ದೀನಿ. ಕೆಲಸಕ್ಕೆ ಹೋದ್ರೆ ಹೆಂಗಿರೋದು ನನ್ನ ಡೈಲಿ ಲೈಫ್ ಅಂತ ತೋರಿಸ್ತೀನಿ. ಅದನ್ನು ಕೂಡ ಕಂಟಿನ್ಯೂ ಮಾಡ್ತೀನಿ. ನೋಡ್ತಾ ಇರಿ. ಕೀಪ್ ವಾಚಿಂಗ್ ಮೈ ವಿಡಿಯೋಸ್. ಅಂಟಿಲ್ ದೆನ್ ಟೇಕ್ ಕೇರ್. ಬಾಯ್.